ಹಾಯ್ ಹಲೋ ನಮಸ್ಕಾರ ರೀ ಎಲ್ರಿಗೂ. ನಾನು ಇವತ್ತ ಈ ವಿಡಿಯೋದೊಳಗೆ ನಿಮ್ಗೆ ಬ್ರೊಂಕಿಯಲ್ ಅಸ್ತಮಾ ಅಂದ್ರೆ ಅಸ್ತಮಾ ಕಾಯಿಲೆ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಹೇಳಕ್ ಬಂದೇನಿ. ಫಸ್ಟಿಗೆ ಅಸ್ತಮಾ ಅಂದ್ರೆ ಏನನ್ನೋದನ್ನ ನಾವು ತಿಳ್ಕೊಳ್ಳೋಣ. ಅಸ್ತಮಾ ಅಂದ್ರೆ ಇದನ್ನ ನಾವು ಇಂಗ್ಲಿಷ್ ಒಳಗ ಬ್ರೊಂಕಿಯಲ್ ಅಸ್ತಮಾ ಅಂತ ಹೇಳ್ತೀವಿ. ಕ್ರೋನಿಕ್ ಇನ್ಫ್ಲಮೇಟರಿ ಕಂಡೀಷನ್ ಆಫ್ ದ ಬ್ರೊಂಕೈ ಅಂತ ಹೇಳ್ತೀವಿ. ಇದು ಒಂದು ಶ್ವಾಸನಾಳದ ದೀರ್ಘಕಾಲದ ಕಾಯಿಲೆ ಆಗಿದೆ. ಅಲ್ಲಿ ಶ್ವಾಸನಾಳಗಳು ಕಿರಿಯದಾಗೋದ್ರಿಂದ ಅಂದ್ರೆ ಶ್ವಾಸನಾಳಗಳು ಏನಿರ್ತಾವ ನಮ್ಮ ಒಳಗ ಈ ಲಂಗ್ಸ್ ಒಳಗ, ಸೊ ಅವೇನಾಗ್ತಾವು ಚಿಕ್ಕದಾಗೋದ್ರಿಂದ ನಮಗೆ ಅಸ್ತಮಾ ಅನ್ನೋ ಒಂದು ತೊಂದರೆ ಆಗುತ್ತೆ ಅಂತ ಹೇಳ್ಬೋದು. ಇದರಿಂದ ಏನಕ್ಕಂದ್ರೆ ಕಂಟಿನ್ಯೂಸ್ ಆಗಿ ನಮ್ಗೆ ವೀಸಿಂಗ್ ಆಗೋದು ಅಂದ್ರೆ ಶಿಳ್ಳೆ ಹೊಡೆಯೋ ತರ ನಮಗೆ ಉಸಿರಾಟದ ಒಂದು ಪದ್ಧತಿ ಆಗುವುದು. ಆಮೇಲೆ ಪದೇ ಪದೇ ನಾವು ಕೆಮ್ಮುವುದು ಅಂದ್ರೆ ಒಣ ಕೆಮ್ಮು ಆಗಿರ್ಬೋದು, ಕೆಲವೊಬ್ಬರಿಗೆ ಅದು ಕಫ ಬರೋ ಕೆಮ್ಮು ಆಗಿರ್ತದೆ. ಮತ್ತೆ ನಮ್ಗೆ ಎದೆಯಲ್ಲಿ ಟೈಟ್ನೆಸ್ ಆಗೋದು ಅಂದ್ರೆ ಎದೆಯಲ್ಲಿ ಒಂಥರ ಬಿಗಿ ಹಿಡ್ದಂಗೆ ಅದು ಫೀಲಿಂಗ್ ಆಗೋದು. ಸೊ ಇದೆಲ್ಲ ನಮಗೆ ಅಸ್ತಮಾದಲ್ಲಿ ಕಂಡು ಬರುವಂತದ್ದು. ನೆಕ್ಸ್ಟ್ ಕಾರಣಗಳು ಅಂದ್ರೆ ಅಸ್ತಮಾ ಬರೋದಕ್ಕೆ ನಮಗೆ ಕಾರಣಗಳೇನು, ಅದರದ್ದು ಕಾಸಸ್ ಏನೇನು ಅಂತ ನೋಡೋದಾದ್ರೆ ಫಸ್ಟಿಗೆ ಜೆನೆಟಿಕ್ ಫ್ಯಾಕ್ಟರ್ಸ್ ಅಂದ್ರೆ ಅನುವಂಶಿಯಾಗಿ ಬರುವಂತದ್ದು. ನಮ್ಮ ಮನೆಯಲ್ಲಿ ತಂದೆ ತಾಯಿಗೆ ಅಥವಾ ತಾತ ಅಜ್ಜಿಗೆ ಯಾರಿಗಾದ್ರೂ ಅಸ್ತಮಾ ಅನ್ನೋ ಒಂದು ಕಾಯಿಲೆ ಇದ್ರೆ ಅದು ಮಕ್ಕಳಿಗಾಯ್ತು ಮೊಮ್ಮಕ್ಕಳಿಗೆ ಬರ್ಬೋದು ಅಂತ ಹೇಳ್ಬೋದು. ಎರಡನೆಯದ್ದು ಧೂಳು ಮತ್ತು ಸಾಕು ಪ್ರಾಣಿಯ ಕೂದಲು. ಅಂದ್ರೆ ಈ ಧೂಳು ಅಂದ್ರೆ ನಾವು ಪೋಲನ್ ಅಂತ ಹೇಳ್ತೀವಿ. ಅಂದ್ರೆ ಚಿಕ್ಕ ಚಿಕ್ಕ ಧೂಳಿನ ಕಣಗಳು ಪದೇ ಪದೇ ನಮ್ಮ ಮೂಗಿನ ಒಳಗೆ ಹೋಗೋದ್ರಿಂದ, ಆಮೇಲೆ ಈ ಸಾಕು ಪ್ರಾಣಿಗಳ ಕೂದಲಿಂದ ನಮಗೆ ಅದು ಅಲರ್ಜಿ ಉಂಟಾಗಿ ಅದರಿಂದ ಅಸ್ತಮಾ ಆಗತ್ತೆ ಅಂತ ಹೇಳ್ಬೋದು. ಮೂರನೇದ್ದೇನಂದ್ರ ಹೊಗೆ ಮತ್ತು ವಾಯು ಮಾಲಿನ್ಯ ಅಂದ್ರೆ ಏರ್ ಪೊಲ್ಯೂಷನ್. ನಾವೀಗ ಸಿಟಿ ಒಳಗ ಸುತ್ತಾಡೋದಾಗಿರ್ಬೋದು, ಆಮೇಲೆ ಎಲ್ಲೇ ನೀವು ಇಂಡಸ್ಟ್ರಿಯಲ್ ಏರಿಯಾದೊಳಗೆ ಹೋಗಿರ್ಬೋದು, ಅಲ್ಲಿ ವಾಯು ಮಾಲಿನ್ಯ ಇರುತ್ತೆ. ಆಮೇಲೆ ಸಾಕಷ್ಟು ನಾವು ಮನೆ ಹಿತ್ತಲಲ್ಲಿ ಮನೆ ಮುಂದೆ ಸಾಕಷ್ಟು ನಾವು ಪದೇ ಪದೇ ಹೊಗೆಯನ್ನ ಕುಡಿತಾ ಇರೋದ್ರಿಂದ ಸೊ ಅಸ್ತಮಾ ಕಾಯಿಲೆ ಬರುತ್ತೆ ಅಂತ ಹೇಳ್ಬೋದು. ನಾಲ್ಕನೇದ ಸ್ಮೋಕಿಂಗ್ ಮತ್ತೆ ಪ್ಯಾಸಿವ್ ಸ್ಮೋಕಿಂಗ್ ಅಂದ್ರೆ ಸಿಗರೇಟ್ ಮತ್ತೆ ಬೀಡಿ ಸೇದೋದ್ರಿಂದ, ಆಮೇಲೆ ಸೆಕೆಂಡರಿ ಸ್ಮೋಕಿಂಗ್ ಅಂತ ಹೇಳ್ತೀವಿ. ಯಾರು ಸಿಗರೇಟ್ ಅನ್ನ ಸೇತಿರ್ತಾರೆ ಅವರ ಪಕ್ಕ ನಾವು ನಿಂತಾಗ ಅದು ಸೆಕೆಂಡರಿ ಸ್ಮೋಕಿಂಗ್ ಆಗುತ್ತೆ. ಅದನ್ನ ಪ್ಯಾಸಿವ್ ಸ್ಮೋಕಿಂಗ್ ಅಂತಾನು ಹೇಳ್ತೀವಿ. ಸೊ ಅದನ್ನ ಮಾಡೋದ್ರಿಂದನೂ ನಮಗೆ ಅಸ್ತಮಾ ಬರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ವೈರಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಪದೇ ಪದೇ ನಮ್ಮ ಶ್ವಾಸನಾಳ ಅಂದ್ರೆ ಪದೇ ಪದೇ ವೈರಲ್ ಇನ್ಫೆಕ್ಷನ್ಗೆ ನಾವು ಹೋಗೋದು, ಆಮೇಲೆ ಪದೇ ಪದೇ ನಮಗೆ ಕೆಮ್ಮು ಕಫ ನಮಗೆ ಕೋಲ್ಡ್ ಅಲ್ಲಿ ಬರೋದು. ಸೊ ಇದರಿಂದ ನಮಗೆ ವೈರಲ್ ಇನ್ಫೆಕ್ಷನ್ ಪದೇ ಪದೇ ಆಗಿ ಅಸ್ತಮಾ ಕಂಡೀಷನ್ ಬರುತ್ತೆ ಅಂತ ಹೇಳ್ತೀವಿ. ಆಮೇಲೆ ಕೋಲ್ಡ್ ವಾಟರ್ ಅಂದ್ರೆ ಪದೇ ಪದೇ ನಾವು ತಂಪಾದ ನೀರನ್ನು ಸೇವಿಸೋದ್ರಿಂದ ನಮಗೆ ಅಸ್ತಮಾ ಬೇಗ ಬರುತ್ತೆ ಅಂತ ಹೇಳ್ತೀವಿ. ಆಮೇಲೆ ಎಕ್ಸರ್ಸೈಸ್ ಇಂಡ್ಯೂಸ್ಡ್ ಅಸ್ತಮಾ ಅಂತ ಹೇಳ್ತೀವಿ. ಅಂದ್ರೆ ಪದೇ ಪದೇ ಎಕ್ಸರ್ಸೈಸ್ ಮಾಡಿ ಅಂದ್ರೆ ದೀರ್ಘಕಾಲದವರೆಗೆ ನಾವು ಎಕ್ಸರ್ಸೈಸ್ ಮಾಡಿ ನಮ್ಮ ಶ್ವಾಸನಾಳಗಳು ಪದೇ ಪದೇ ಉಸಿರಾಡೋದ್ರಿಂದ ಸೊ ಅದರಿಂದ ಸೆನ್ಸಿಟಿವ್ ಆಗಿರುತ್ತೆ. ಅವಾಗ ನಮಗ ಏರ್ ಏನಾದ್ರು ನಾವು ಬ್ರೀತ್ ಮಾಡಿದ್ರೆ ನಮಗೆ ಅಸ್ತಮಾ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ನಾವು ಈ ಹೊಲದಲ್ಲಿ ಪದೇ ಪದೇ ನಾವು ಫರ್ಟಿಲೈಸರ್ಸ್ನ ಯೂಸ್ ಮಾಡ್ತೀವಿ. ಆಮೇಲೆ ಈ ಹೊಗೆ ಸೊಪ್ಪಿನಿಂದ ನಾವು ಹೊಗೆಯನ್ನ ಪದೇ ಪದೇ ಕುಡಿತೀವಿ. ಆಮೇಲೆ ಕೆಲವೊಬ್ಬರಿಗೆ ಪರ್ಫ್ಯೂಮಿಂದ ಸೆನ್ಸಿಟಿವ್ ಆಗ್ತಾರೆ ಅವರು. ಎಲ್ಲ ಕಾರಣಗಳು ನಾನು ಇಷ್ಟೊತ್ತು ಏನು ಹೇಳಿದೆ, ಇವೆಲ್ಲ ಕಾರಣಗಳಿಂದ ಅಸ್ತಮಾ ನಮಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ಅಸ್ತಮಾ ಒಳಗ ಎಷ್ಟು ಟೈಪ್ಸ್ ಏನೇನು ಅಂದ್ರೆ ನಮಗೆ ಬಂದಿರೋ ಅಸ್ತಮಾ ನಮಗೆ ಯಾವ ಥರದಿಂದ ಬಂದಿದೆ, ಅದರದ್ದು ಸಿಂಪ್ಟಮ್ಸ್ ಏನೇನು ಅನ್ನೋದನ್ನು ನಾವು ಅದರದ್ದು ಯಾವ ಟೈಪ್ಸ್ ಅನ್ನೋದ್ರ ಮುಖಾಂತರ ನಾವು ತಿಳ್ಕೊಬೋದು. ಫಸ್ಟ್ ಒನ್ ಅಲರ್ಜಿಕ್ ಅಸ್ತಮಾ ಅಂತ ಹೇಳ್ತೀವಿ. ಅಲರ್ಜಿ ಅಂತಂದರೆ ಕೆಲವೊಂದು ಥಿಂಗ್ಸ್ಗೆ ಅವರು ತುಂಬ ಅಲರ್ಜಿ ಆಗಿರ್ತಾರೆ. ಎಕ್ಸಾಂಪಲ್ ಕೋಲ್ಡ್ ಏರ್ ಆಗಿರ್ಬೋದು, ಕೋಲ್ಡ್ ವಾಟರ್ ಆಗಿರ್ಬೋದು, ಆಮೇಲೆ ಈ ಹೊಗೆಗಾಗಿರ್ಬೋದು, ಆಮೇಲೆ ಧೂಳಿಗೆ ಹೋದ ತಕ್ಷಣ ಅವ್ರಿಗೆ ಸಡನ್ನಾಗಿ ಕೆಮ್ಮು ಬರೋದು, ಅವರು ತುಂಬ ಸೆನ್ಸಿಟಿವ್ ಇರ್ತಾರೆ, ಅದು ಅಲರ್ಜಿಕ್ ಅಸ್ತಮಾ. ಆಮೇಲೆ ಇನ್ನು ನೆಕ್ಸ್ಟ್ ನಾನ್ ಅಲರ್ಜಿಕ್ ಅಸ್ತಮಾ ಅಂತ ಹೇಳ್ತೀವಿ. ಅಂದರೆ ಸುಮ್ಮನೆ ಅದಕ್ಕೆ ಬೇರೆ ಕಾರಣನೇ ಇರಲ್ಲ, ಅವರಿಗೆ ಸುಮ್ಮನೆ ಕೆಮ್ಮು ಬರೋದು. ಆಮೇಲೆ ಈಗ ಎಕ್ಸಾಂಪಲ್ ಒಮ್ಮೊಮ್ಮೆ ಅವರಿಗೆ ಒಂದೊಂದು ಥರದಿಂದ ಕೆಮ್ಮು ಬರುತ್ತೆ. ಅಂದರೆ ಕೆಲವೊಮ್ಮೆ ಕೋಲ್ಡ್ ಏರಿಂದ, ಕೆಲವೊಮ್ಮೆ ಡಸ್ಟಿಂದ, ಕೆಲವೊಮ್ಮೆ ಪರ್ಫ್ಯೂಮಿಂದ. ಸೊ ಇದು ನಾನ್ ಅಲರ್ಜಿಕ್ ಅಸ್ತಮಾ ಅಂತ ಹೇಳ್ತೀವಿ. ಥರ್ಡ್ ಒನ್ ಎಕ್ಸಸೈಸ್ ಇಂಡ್ಯೂಸ್ಡ್ ಅಸ್ತಮಾ ಅಂತ ಹೇಳ್ತೀವಿ. ಅಂದರೆ ಜಾಸ್ತಿ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಲಂಗ್ಸ್ ಏನಾಗ್ತವೆ ತುಂಬ ಸೆನ್ಸಿಟಿವ್ ಇರುತ್ತೆ. ಸೊ ಅವಾಗ ಏನಾಗುತ್ತೆ ಕೆಲವೊಬ್ಬರಿಗೆ ಮಾತ್ರ, ಅಂದರೆ ಕೆಲವೊಬ್ಬರಿಗೆ ಜಾಸ್ತಿ ಎಕ್ಸಸೈಸ್ ಮಾಡಿದ ತಕ್ಷಣ ಅವರಿಗೆ ಸ್ವಲ್ಪ ಚೆಸ್ಟ್ ವೀಕ್ ಆಗುತ್ತೆ, ಅವರಿಗೆ ತುಂಬ ಸೆನ್ಸಿಟಿವ್ ಆಗ್ತಾರೆ. ಅಂದರೆ ಕೋಲ್ಡ್ಗೆ ಅವರು ತುಂಬ ಸೆನ್ಸಿಟಿವ್ ಆಗ್ತಾರೆ. ಕೆಲವೊಂದು ಥಿಂಗ್ಸ್ಗೆ ಅವರು ಸೆನ್ಸಿಟಿವ್ ಆಗೋದ್ರಿಂದ ಎಕ್ಸಸೈಸ್ ಮಾಡಿದಾದ್ಮೇಲೆ ಅಸ್ತಮಾ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಕ್ಯುಪೇಷನಲ್ ಅಸ್ತಮಾ ಅಂತ ಹೇಳ್ತೀವಿ. ಅಂದರೆ ಕಾರ್ಖಾನೆಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ, ಇವಾಗ ಊದುಬತ್ತಿ ಕಂಪ್ನಿಲಿ ಯಾರ್ಯಾರು ಕೆಲಸ ಮಾಡ್ತಾರೆ,
ಪರ್ಫ್ಯೂಮ್ ಕಂಪ್ನಿಲಿ ಯಾರು ವರ್ಕ್ ಮಾಡ್ತಾರೆ ಅವ್ರಿಗೆ ಪದೇ ಪದೇ ಬೇರೆ ಬೇರೆ ಥರದಂಥ ಸ್ಮೆಲ್ ತೊಗೊಳ್ಳೋದ್ರಿಂದ, ಆಮೇಲೆ ಕಾರ್ಖಾನೆಗಳಲ್ಲಿ ಕೆಟ್ಟ ಹೊಗೆ ತೊಗೊಳ್ಳೋದ್ರಿಂದ, ಸೊ ಅದರಿಂದ ಅವ್ರಿಗೆ ಅಸ್ತಮಾ ಬರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಕ್ಚುರ್ನಲ್ ಅಸ್ತಮಾ ಅಂತ ಹೇಳ್ತೀವಿ. ಅಂದರೆ ಈ ಅಸ್ತಮಾ ನಮಗೆ ರಾತ್ರಿ ಮಾತ್ರ ಬರೋದು, ಅಂದರೆ ರಾತ್ರಿ ಉಸಿರಾಟದ ತೊಂದರೆ ಆಗೋದು ಅವ್ರಿಗೆ, ಆಮೇಲೆ ಉಬ್ಬೆಸರು ಬರುವಂಥದ್ದು, ರಾತ್ರಿ ಕರೆಕ್ಟಾಗಿ ನಿದ್ದೆ ಮಾಡೋಕ್ಕಾಗಲ್ಲ. ಇದು ರಾತ್ರಿ ಮಾತ್ರ ಬರುವಂಥದ್ದು ಉಸಿರಾಟದ ತೊಂದರೆ, ಅದನ್ನು ನಾವು ನಕ್ಚುರ್ನಲ್ ಅಸ್ತಮಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಅಸ್ತಮಾದ ಸಿಂಪ್ಟಮ್ಸ್ ಏನೇನಂತಂದ್ರೆ ನಮ್ಮ ಎದೆ ಒಳಗೆ ಟೈಟ್ನೆಸ್ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಅಂದರೆ ಎದೆಯಲ್ಲಿ ಏನೋ ಬಿಗಿ ಹಿಡಿದೋ ಥರ ಒಂದು ಫೀಲಿಂಗ್, ಟೈಟ್ನೆಸ್ ಆಫ್ ದ ಚೆಸ್ಟ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಡಿಫಿಕಲ್ಟಿ ಇನ್ ಬ್ರೀದಿಂಗ್, ಅಂದರೆ ಉಸಿರಾಟದ ತೊಂದರೆ ಆಗೋದು, ಅಂದರೆ ಉಸಿರನ್ನು ತೊಗೊಳೋಕ್ಕಾಗಲ್ಲ ಅವ್ರಿಗೆ, ಸೊ ಅದನ್ನು ನಾವು ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಅಂತ. ಆಮೇಲೆ ಕಂಟಿನ್ಯೂಸ್ ಆಗಿ ಪದೇ ಪದೇ ಕೆಮ್ಮು ಬರೋದು, ಗಾಳಿ ನೀರು, ಸೊ ಯಾವುದಕ್ಕಾದ್ರೂ ಸೆನ್ಸಿಟಿವ್ ಇರ್ತಾರೆ, ಪದೇ ಪದೇ ಕೆಮ್ಮೋದು. ಆಮೇಲೆ ಕೆಲವೊಬ್ಬರಿಗೆ ಬೆಳಗ್ಗೆ ಮಾತ್ರ ಕೆಮ್ಮು ಜಾಸ್ತಿ ಆಗುತ್ತೆ, ಆಮೇಲೆ ಕೆಲವೊಬ್ಬರಿಗೆ ಈವ್ನಿಂಗ್ ಅಂದರೆ ಸಾಯಂಕಾಲ ಮತ್ತು ರಾತ್ರಿ ಪರ್ಟಿಕ್ಯುಲರ್ ಟೈಮಲ್ಲಿ ಕೆಮ್ಮು ಜಾಸ್ತಿ ಆಗೋದು. ಕೆಲವೊಬ್ಬರಿಗೆ ತಂಪಾದ ನೀರು ಕುಡಿದ ತಕ್ಷಣ ಕೆಮ್ಮು ಜಾಸ್ತಿ ಆಗೋದು. ಕೆಲವೊಬ್ಬರಿಗೆ ಸ್ನಾನ ಮಾಡಿದ ಬಂದ ತಕ್ಷಣವೇ ಶೀತ ಬರೋದು, ಸೀನ್ ಬರೋದು, ಇದು ಒಂದು ಸಿಂಪ್ಟಮ್ ಅಂತ ಹೇಳ್ಬೋದು. ಆಮೇಲೆ ಕೆಲವೊಬ್ಬರಿಗೆ ಎಕ್ಸಸೈಸ್ ಮಾಡಿ ಬಂದ ಮೇಲೆ ಕೆಮ್ಮು ಜಾಸ್ತಿ ಆಗೋದು, ಅಂದರೆ ಅವ್ರ ಮೂಗೊಂಥರ ಸೆನ್ಸಿಟಿವ್ ಆಗೋದು, ಪ್ರತಿಯೊಂದು ಏನೋ ಒಂದು ಸ್ಮೆಲ್ ಮಾಡಿದ ತಕ್ಷಣ ಕೆಮ್ಮು ಪದೇ ಪದೇ ಬರೋದು, ಇವೆಲ್ಲ ನಮಗೆ ಸಿಂಪ್ಟಮ್ಸ್ ಆಫ್ ಅಸ್ತಮಾ ಅಂತ ಹೇಳ್ಬೋದು. ಕೆಲವೊಬ್ಬರಿಗೆ ರಾತ್ರಿ ಕಾಲದಲ್ಲಿ ಕೆಮ್ಮು ಜಾಸ್ತಿ ಆಗೋದು, ಇದರಿಂದ ಅವರಿಗೆ ನಿದ್ದೆ ಪ್ರಾಬ್ಲಮ್ ಆಗೋದು, ಎದೆಯಲ್ಲಿ ಒಂಥರ ಟೈಟ್ನೆಸ್ ಆಗುತ್ತೆ, ಪದೇ ಪದೇ ಕೆಮ್ಮು ಬರುತ್ತೆ, ಇಂದ ಅವರಿಗೆ ಏನಾಗುತ್ತೆ ನಿದ್ದೆಯಲ್ಲಿ ಸಮಸ್ಯೆ ಕಂಡು ಬರುತ್ತೆ. ಇದೆಲ್ಲ ಅಸ್ತಮಾದ ಲಕ್ಷಣಗಳು ಅಂತ ಹೇಳ್ಬೋದು. ಇದಿಷ್ಟ ಈ ವಿಡಿಯೋದೊಳಗೆ ನಾನು ಅಸ್ತಮಾ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟೀನಿ. ಇನ್ನು ನೆಕ್ಸ್ಟ್ ಮುಂದಿನ ವಿಡಿಯೋದೊಳಗೆ ನಾನು ಡಯಾಗ್ನೋಸಿಸ್ ಹೇಗೆ ಮಾಡೋದು, ಅಂದರೆ ಅಸ್ತಮಾ ಬಂದಿದೆ ಅಂತ ನಾವು ಹೇಗೆ ಅದನ್ನ ಕಂಡುಹಿಡಿಯೋದು, ಆಮೇಲೆ ಟ್ರೀಟ್ಮೆಂಟ್ ಏನು, ಆಮೇಲೆ ನಮ್ಮದು ಹೋಮಿಯೋಪತಿ ಒಳಗೆ ಕೆಲವೊಂದು ಅದಕ್ಕೆ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ಸ್ ಇದೆ, ಆಹಾರ ಪದ್ಧತಿ ಆಗಿರ್ಬೋದು, ಮನೆಯಲ್ಲಿ ನಾವು ಯಾವ ಥರ ಅದನ್ನು ಮ್ಯಾನೇಜ್ ಮಾಡ್ಬೋದು. ಸೊ ಇದೆಲ್ಲ ನಾನು ನೆಕ್ಸ್ಟ್ ಮುಂದಿನ ವಿಡಿಯೋದೊಳಗೆ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡೋದು ಮರೆಯಕ್ಕೆ ಹೋಗ್ಬೇಡ್ರಿ. ಮುಂದಿನ ವಿಡಿಯೋದೊಳಗೆ ನಾನು ಇದಕ್ಕಿಂತ ಜಾಸ್ತಿ ಇನ್ನೂ ಇನ್ಫಾರ್ಮೇಷನ್ನ ತೊಗೊಂಡು ಬರ್ತೀನಿ. ನೆಕ್ಸ್ಟ್ ವಿಡಿಯೋ ಬರೋವರೆಗೂ ಕಾಯಿರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ನಮಸ್ತೆ.